ಇನ್ನೊಂದು ವಿಷಯ ಕೇಳಲೇಬೇಕು. ಮಹಿಳಾ ಸುರಕ್ಷತೆ ಬಗ್ಗೆ ನಾವು ಮಾತಾಡ್ಲೇಬೇಕು. ಈ ಟೈಮ್ ನಲ್ಲಿ ಆದಂತ ಒಂದು ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದ್ರೆ, ನೇಹಾ ಕೊಲೆ ವಿಚಾರ, ಅದು ಅವ್ರವ್ರ ಪರ್ಸನಲ್ ಅನ್ನೋ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ರು ಕೂಡ ಇದು ರಾಜಕೀಯ ಸ್ವರೂಪ ಪಡಿತಾ ಇರೋದು ಯಾಕೆ ಅಂತ. ಹೌದು ನೋಡಿ, ಧರ್ಮದ ವಿಷಯದಲ್ಲಿ ಯಾವತ್ತೂ ರಾಜಕೀಯ ಮಾಡಬಾರ್ದು. ಯಾರೇ ಆಗಿರ್ಲಿ, ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರೆ ತಪ್ಪೇ. ಅವರ ಹುಬ್ಬಳ್ಳಿ ಆದಂತ ಒಂದು ಇನ್ಸಿಡೆಂಟ್ ಇರ್ಬೋದು, ಒಬ್ಬ ಮಹಿಳೆ ಇಲ್ಲಿ JP ನಗರದಲ್ಲಿ ಒಬ್ಬ ಅನುಷಾ ಅಂತ ಒಬ್ಬ ಮಹಿಳೆ ಇರ್ಬೋದು, ರುಕ್ಸಾನಾ ಅಂತ ಇನ್ನೊಬ್ಬ ಮಹಿಳೆ ಇರ್ಬೋದು, ಮಣಿಪುರಲ್ಲಿ ನಾವು ಏನಾಗ್ತಿದೆ ನಾವು ಸಹ ನೋಡಿದೀವಿ. ಉನಾವ್ ಇರ್ಬೋದು, ಕಥುವಾ ಆಗಿರ್ಬೋದು. ಮಹಿಳೆಯರು, ನಾವು ಪ್ರತಿಯೊಬ್ಬ ಮಹಿಳೆ ಯಾವಾಗ ಹೊರಗಡೆ ಹೋಗಿ ಧೈರ್ಯದಿಂದ ಯಾವಾಗ ನಮಗ್ ಸುರಕ್ಷತೆ ಇರುತ್ತೆ ನಮ್ಮ ದೇಶದಲ್ಲಿ, ಯಾಕೆ ನಮಗೆ ನಮ್ಮ ತಂದೆ ತಾಯಿ ಹೇಳೋದು ಇಲ್ಲ ಬೇಗ ಮನೆಗೆ ವಾಪಸ್ ಬಾ, ಮೆಸೇಜ್ ಮಾಡು. ನಮ್ಮ ದೇಶದ ಪ್ರಗತಿ ಯಾವಾಗ ಆಗತ್ತೆ ಅಂದ್ರೆ ನಮಗೆ ಮಹಿಳೆಯರಿಗೆ ಸುರಕ್ಷತೆ ಯಾವಾಗ ಸಿಗುತ್ತೋ ಆವಾಗ. ಅಲ್ಲದೆ ಈ ವಿಚಾರ ಕಾಂಗ್ರೆಸ್ BJP ಮಧ್ಯೆ ಒಂದ್ ರೀತಿ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದೆ ಅಂತ, ರಾಜಕೀಯ ಮಾಡ್ತಾ ಇದೆ ಈ ವಿಷಯನ ಅಂತ. ನೋಡಿ, ಮಹಿಳೆಯರ ವಿಷಯದಲ್ಲಿ ಯಾವುದೇ ಒಂದು ರಾಜ್ಯ ಆಗಿರ್ಲಿ, ಯಾರೇ ಆಗಿರ್ಲಿ, ರಾಜಕೀಯ ಮಾಡಬಾರ್ದು. ಮಹಿಳೆಯರಿಗೆ ಸುರಕ್ಷತೆ ಇರಬೇಕು, ಯಾರೇ ಆಗಿರ್ಲಿ. ಅಲ್ಟಿಮೇಟ್ಲಿ ನಾವು ಕ್ರಮ ತಗೋಬೇಕು. ಮುಂದೆ ನಮ್ಮ ಮಹಿಳೆಯರಿಗೆ ಒಳ್ಳೆ ಆ ಸಮಾಜದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು. ಆರೋಪಿ ಯಾರೇ ಇರ್ಬೋದು, ಯಾವುದೇ ಜಾತಿ ಧರ್ಮ ಇರ್ಬೋದು, ತಪ್ಪೇ. ಇನ್ನು ಕೊನೆಯದಾಗಿ, ಈ ಸಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಅನ್ನೋ ವಿಶ್ವಾಸ ಇದೆ? ಯಾಕಂದ್ರೆ ಲಾಸ್ಟ್ ಟೈಮ್ 26 BJP ಬಂದಿದ್ದು, ಈ ಸಲ ಹೇಗನ್ಸುತ್ತೆ? ಮಿನಿಮಮ್ 20 ಬರುತ್ತೆ ಮೇಡಮ್. ಓಕೆ, ಅವರು BJP ಅವರು ಹೇಳ್ಕೊಂಡು ಓಡಾಡೋದು ನೋಡಿದ್ರೆ 28ಕ್ಕೆ 28 ಕ್ಷೇತ್ರ ಅಂತ ಹೇಳ್ತಾರೆ. ಬಟ್ ನಿಮ್ಗೆ 20 ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅವರು ಭ್ರಮೆಯಲ್ಲಿದ್ದಾರೆ. ಕಳೆದ ವರ್ಷನೂ ಅದೇ ಹೇಳ್ತಾ ಇದ್ರು. ನಾವು ನೋಡಿದ್ವಿ, 135 ಟಿಕೆಟ್ ನಮಗ್ ಬಂದಿದೆ, 400 ಅಂತ ಹೇಳ್ತಾರೆ. ಆದ್ರೆ ನಾವು ಆಲೋಚನೆ ಮಾಡಿದ್ರೆ ನೋಡಿ, ಇದು ಪ್ರಜಾಪ್ರಭುತ್ವ. ನಮ್ಮ ಜನರು ಅವರೇ ದೇವರು, ಅವ್ರು ನಿರ್ಧಾರ ಮಾಡ್ಬೇಕು. ಪ್ರಜ್ಞಾವಂತರು ನೋಡಿದ್ದಾರೆ ಯಾರು ಕೆಲಸ ಮಾಡಿದ್ದಾರೆ, ಯಾರು ಕೆಲಸ ಮಾಡಿಲ್ಲ ಅಂತ. ಕಾಂಗ್ರೆಸ್ ಮೇಲೆ ಜನರಿಗೆ ವಿಶ್ವಾಸ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದುವರೆಗೂ ತುಂಬಾ ಬಿಸಿ ಇದ್ರಿ, ನಮಗೂ ಗೊತ್ತು. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಈ ಕ್ಷೇತ್ರದ ಬಗ್ಗೆ ನಿಮ್ಗಿರುವಂತಹ ವಿಷನ್ ಆಗಿರ್ಬೋದು, ನಿಮ್ಮ ಐಡಿಯಾಲಜಿ ಯಾವ ರೀತಿ ಆಗಿದೆ, ಇದೆಲ್ಲವನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.